ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ವರ್ಕರ್ಸ್ ಚಾನೆಲ್. ಇವತ್ತು ನಾನೊಂದು ಹೊಸ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಒಂದು ಠೇಚಾ ಪನ್ನೀರ್ ಅಂತ ಒಂದು ರೆಸಿಪಿ ಇದೆಲ್ಲ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಅದನ್ನು ನಾನು ಕೂಡ ಟ್ರೈ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ. ಸೊ ನೋಡಿ ವೀಕ್ಷಕರೇ, ಎಷ್ಟೊಂದು ಯಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ? ಇದು ಸ್ಪೈಸಿಯಾಗೂ ಇರುತ್ತೆ, ಹಾಗೆ ಪನ್ನೀರ್ ತುಂಬ ಜ್ಯೂಸಿಯಾಗಿರುತ್ತೆ. ಸೊ ಈಗ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನಾನೊಂದು 4 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ಡ್ರೈ ರೋಸ್ಟ್ ಆಗ್ತಿದ್ದಾಗೆ ನಾನು ಒಂದು 2-3 ಕೆಂಪು ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದೆ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈಗ 1 ಮುಷ್ಟಿಯಷ್ಟು ನೆಲಗಡಲೆನೂ ಫ್ರೈ ಮಾಡ್ತಾ ಇದ್ದೇನೆ. ಈ ಫ್ರೈ ಮಾಡಿದ ಎಲ್ಲ ಐಟಮ್ಗಳನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಮಿಕ್ಸಿ ಜಾರು ಬೇಡ ಅಂತಿದ್ರೆ ಕಲ್ಲಲ್ಲಿ ಕುಟ್ಟಿ ಕೂಡ ಇದನ್ನು ಪೇಸ್ಟ್ ಮಾಡ್ಬೋದು. ನಾನು ಮಿಕ್ಸಿಯಲ್ಲೇ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಪೇಸ್ಟ್ ರೆಡಿ ಮಾಡಿದೆ. ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿನ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಲಿಂಬೆನ ಹಿಂಡ್ತಾ ಇದ್ದೀನಿ. ಇದು ನೀವು ಕಲ್ಲಲ್ಲಿ ಕುಟ್ಟಿ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದೆ. ಇನ್ನೊಮ್ಮೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೆಡಿಯಾಗಿದೆ. ಈಗ ನಾನು ಇಡೀ ಪನ್ನೀರನ್ನ ತಗೊಂಡಿದ್ದೇನೆ. ಇದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡಿನೂ ಕೂಡ ಈ ಪೇಸ್ಟನ್ನು ಹಚ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಒಂದೇ ದೊಡ್ಡ ಪನ್ನೀರ್ ಮೇಲೆ ಈ ಚಟ್ನಿನ ಹಚ್ಚಿ ನಾವು ರೋಸ್ಟ್ ಮಾಡ್ಬೋದು. ಈಗ ನಾನು ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆನೂ ಹಾಕಿದೆ. ಈ ಪೇಸ್ಟ್ ಹಚ್ಚಿದ ಪನ್ನೀರನ್ನು ಅದರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು 2 ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕಾಗತ್ತೆ. ಇದಕ್ಕೆ ನಾವು ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದು ಖಾರವಾಗಿರುತ್ತೆ. ಮರಾಠಿಯಲ್ಲಿ ಈ ರೀತಿ ಖಾರವಾಗಿರುವ ಚಟ್ನಿಗೆ ಠೇಚಾ ಅಂತ ಕರೀತಾರೆ. ಸೊ ಇದು ಸೆಲೆಬ್ರಿಟಿ ಆಗಿರುವಂಥ, ಬಾಲಿವುಡ್ನ ಸೆಲೆಬ್ರಿಟಿ ಆಗಿರುವಂಥ ಮಲೈಕಾ ಅರೋರಾ ಅವರು ಒಂದು ಇಂಟರ್ವ್ಯೂಲ್ಲಿ ಇದರ ಬಗ್ಗೆ ಹೇಳಿದರು. ಅಂದಿನಿಂದ ಇದು ತುಂಬ ವೈರಲ್ ಆಗಿ ನಡೀತಾ ಇದೆ ರೆಸಿಪಿ. ಸೊ ನೋಡಿ, ಈಗ 2 ಕಡೆ ಇದು ಫ್ರೈ ಆಗಿದೆ. ಇದನ್ನೀಗ ನಾವು ಕಟ್ ಮಾಡಿ ತಿನ್ನಲಿಕ್ಕೆ ಇದು ರೆಡಿಯಾಗಿದೆ. ಇದು ಅನ್ನ ಸಾಂಬಾರಿದ್ರೆ ಸೈಡ್ ಡಿಶ್ ಆಗಿ ಸಹ ನಾವು ತಿನ್ಬೋದು, ಇಲ್ಲಾಂದರೆ ಹಾಗೇ ಸ್ನ್ಯಾಕ್ ಟೈಪಲ್ಲೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಈಸಿ ಇದೆ ರೆಸಿಪಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.